ಮಿಲ್ಲೆಟ್ಸ್ ಡೇ, ಸಿರಿಧಾನ್ಯ ದಿವಸ ಎಂಬುದಾಗಿ ಆಚರಣೆ ಮಾಡಿ. ಏನಿದರ ಮಹತ್ವ? ನಮಗೆ ಹಲವಾರು ರೀತಿಯ ಉದ್ಯೋಗಗಳಿವೆ. ಮನುಷ್ಯಗೆ ಯಾವುದಾದ್ರೂ ಒಂದು ಉದ್ಯೋಗ ಬೇಕೇ ಬೇಕು ಜೀವನಕ್ಕೆ. ವಿದ್ಯಾಭ್ಯಾಸಗಾಯಿತು, ಉದ್ಯೋಗ ಪಡೆದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗ್ತದೆ. ಏನಂದರೆ ಒಂದೊಂದು ಆಯಾ ಪ್ರದೇಶದ ಉಷ್ಣತೆ ಅಥವಾ ಭೌಗೋಳಿಕ ವ್ಯವಸ್ಥೆಗೆ ಅನುಗುಣವಾಗಿ ಅವರ ಆಹಾರ ಪದ್ಧತಿ ಮೊದಲಿತ್ತು. ನಾವೇನು ಮಾಡ್ತೇವೆ, ಶೈತ್ಯ ಅಥವಾ ಅತ್ಯಂತ ಶೀತ ವಲಯದ ಅಲ್ಲಿ ಅವರು ಉಪಯೋಗಿಸ್ತಾ ಇದ್ದ ಯಾವುದೋ ಒಂದು ಆಹಾರವನ್ನು ಇಲ್ಲಿ ತಂದು ಅಥವಾ ಫಾರಿನ್ನಿಂದ ಅವರು ಮಾಡುವ ರೀತಿಯಲ್ಲಿ ಶಕ್ತಿ ಇಲ್ಲ, ಆದರೂ ನಾವು ಅದನ್ನು ಉಪಯೋಗಿಸ್ಬೋದು. ರಾಗಿ ಉಪಯೋಗಿಸಿದರೆ ಕ್ಯಾಲ್ಸಿಯಂ ಸಿಗ್ತದೆ, ಜೋಳ ಉಪಯೋಗಿಸಿದರೆ ಪೊಟ್ಯಾಷಿಯಂ ಸಿಗ್ತದೆ, ಇನ್ನೂ ಅನೇಕ ವಿಟಮಿನ್ಗಳು ಮಿನರಲ್ಗಳು ಎಲ್ಲ ಸಿಗ್ತದೆ, ಉಪಯೋಗಿಸ್ಬೋದು. ಧಾನ್ಯಗಳು ಹೇಳ್ತೇವೆ, ಅದುವೇ ನಾವು ಈಗೆಲ್ಲ ಅಧಿಕವಾಗಿ ಉಪಯೋಗಿಸುವಂತಹ ಅಕ್ಕಿ, ಬಿಳಿ ಅಕ್ಕಿ ಮತ್ತು ಗೋಧಿ ಕೂಡ ನೆಗೆಟಿವ್ ಧಾನ್ಯ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ನೀವು ಮನಗಂಡು ಇದ್ದೇ ಬೇಕು. 8 ಅಂತ 2 ದಿನ ಸಮಾಜಕ್ಕೆ ಹೇಳ್ಬೋದು. 24 ಗಂಟೆ ದಿವಸಕ್ಕೆ ಇರೋದು. 8 ಗಂಟೆ ನಿದ್ದೆ, 8 ಗಂಟೆ ಕೆಲಸ ಅಲ್ವಾ, 5 ಗಂಟೆ ಮನೋರಂಜನೆ. ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಪ್ಲ್ಯಾನ್ ಮಾಡಿ ತಗೋಬೇಕು ಅಲ್ವಾ, ಇದೆಲ್ಲ ಬೇಕು. ಅಷ್ಟಿದ್ರೆ ಸಾಕೊಂಡು ನಮ್ಮ ಶರೀರ ಏನಾಗ್ತದೆ, ಬೆಳೀತದೆ, ಅದಕ್ಕೆ ಹೊಂದಿಕೊಂಡು ಇನ್ನು ಆಹಾರ ಹೊಂದಿಕೊಂಡು ನಮ್ಮ ಉತ್ತಮ ರೀತಿಯ ಮಾನಸಿಕ ಬರಬೇಕು. ಆ ದೃಷ್ಟಿಯಿಂದ ಇವತ್ತಿಗೆ ಸರ್ಕಾರವು PM ಪೋಷಣ್ ಯೋಜನೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿಕೊಂಡು 5 ದಿನ ಹಾಲು ಕುಡಿತೀರಿ, ಹಣ್ಣು ತಿಂತೀರಿ, ಜೊತೆಗೆ 2 ಬಗೆಯ ಪದಾರ್ಥಗಳನ್ನು ಸಿದ್ಧತೆ ಮಾಡ್ತೀರಿ, ಎಲ್ಲ ಆರೋಗ್ಯಕ್ಕೆ ಬೇಕಾಗಿ ಶಾಲೆಯಿಂದ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಇವುಗಳೆಲ್ಲ ಫಲಾನುಭವಿಗಳು ಅದಕ್ಕೆ ಯೋಜನೆಗಳು, ನವಾಣೆ ಹಾಗೆ ಹಲವಾರು ನೀವು ಕೇಳಿರ್ಬೋದು, ಸಿಗ್ತದೆ ಅಂಗಡಿಯಲ್ಲಿ. ಅಂಥದ್ದೆಲ್ಲ ತೆಗೆದು ನಾವು ಶರೀರಕ್ಕೆ ಹೊರಬಾರದು. ಅಟ್ಲೀಸ್ಟ್ ಒಂದು 10 ದಿವಸಕ್ಕೊಮ್ಮೆ ಆದರೂ ಅದಕ್ಕೆ ಯಾವ ಮಾಡ್ಬೋದು. ನಮ್ಮ ಆರ್ಥಿಕ ವ್ಯವಸ್ಥೆಗಳು ಕೂಡ ನಮಗೆ ಆಗೋದಿಲ್ಲ, ಅದು ಮನೆಯಲ್ಲಿ ಕೂಡ. ಇಲ್ಲಿ ನಮ್ಮ ಶಾಲಾ HM ಹೇಳಿದಾಗೆ ಇವತ್ತು ಅಂತಾರಾಷ್ಟ್ರೀಯ ಸಿರಿಧಾನ್ಯದ ದಿವಸ, ಮಿಲೆಟ್ಸ್ ಡೇ. ಇಂಗ್ಲೀಷಲ್ಲಿ ಹೇಳ್ತೇವೆ ಸಿರಿಧಾನ್ಯ. ಎಲ್ಲ ಸಿರಿಧಾನ್ಯ ಸಿಗಲಿಲ್ಲ. ಈ ಸಿರಿಧಾನ್ಯಗಳನ್ನು ತುಂಬ ವರ್ಷಗಳ ಮೊದಲೇ, ಅಂದರೆ ಸಾಧಾರಣ